ಬೆಂಗಳೂರು ಸೇರಿದಂತೆ 18 ಜಿಲ್ಲೆಗಳಿಗೆ ಇವತ್ತು ಕೂಡ ಆಲಿಕಲ್ಲು ಮಳೆ ಆಗುವ ಎಲ್ಲ ಸಂಭವ ಇದೆ ಅನ್ನೋದು ಹವಾಮಾನ ಇಲಾಖೆಯಿಂದ ಸಿಗ್ತಾ ಇರುವಂಥ ಮಾಹಿತಿ. ಹೀಗಾಗಿ ಎಚ್ಚರಿಕೆಯಿಂದ ಜಾಗೃತರಾಗಿ ಇರಬೇಕು ಅನ್ನುವ ಕಳಕಳಿಯಿಂದ ಅಶ್ವವೇಗ ನ್ಯೂಸ್ ಈ ಸುದ್ದಿನ ಪ್ರೆಸೆಂಟ್ ಮಾಡ್ತಾ ಇದೆ. ಗುಡುಗು ಬಿರುಗಾಳಿ ಸಹಿತ ಮಳೆ ಸಂಭವಿಸಬಹುದು. ರಾಜ್ಯದ 14 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಅಂದರೆ ಆರೆಂಜ್ ಅಲರ್ಟ್ ನಿಮಗೆ ಗೊತ್ತಿರುತ್ತೆ, ಅಂದರೆ ಎಚ್ಚರದಲ್ಲಿರಿ, ಬಿ ರೆಡಿ ಟು ಶಿಫ್ಟ್. ನಿಮಗೆ ರೆಡ್ ಅಲರ್ಟ್ ಅಂತ ಹೇಳಿದ್ರೆ ಇಮಿಡಿಯೇಟ್ ಶಿಫ್ಟ್ ಆಗಲೇಬೇಕು ನೀವು ಅಂತ. ಓಕೆ, ಎಸ್, ಎಲ್ಲೆಲ್ಲಿ ರಾಜ್ಯದ 6 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ರಾಜ್ಯದ 14 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಭಾರೀ ಆಲಿಕಲ್ಲು ಮಳೆ ಆಗುವ ಸಂಭವ ಇದೆ. ಕೆಲವು ಕಡೆ ಹಗುರ ಮಳೆಯ ಮುನ್ಸೂಚನೆ ಇದೆ ಅಂತೆ. ಉಡುಪಿಯಲ್ಲಿ ಕೇವಲ ಗುಡುಗು ಮಿಂಚಿನ ಆರ್ಭಟ ಸಾಧ್ಯತೆ. ನೋಡಿ, ಗ್ರಾಫಿಕ್ಸ್ನಲ್ಲಿ ತಾವು ಗಮನಿಸ್ಬೋದು, ಸ್ಕ್ರೀನ್ನ ನೋಡಿದಾಗ ಎಲ್ಲೆಲ್ಲಿ ಆರೆಂಜ್ ಅಲರ್ಟ್ ಇದೆ, ಯೆಲ್ಲೋ ಅಲರ್ಟ್ ಇದೆ ಅಂತೆಲ್ಲ ನೋಡ್ತಾ ಹೋಗ್ಬೋದು. ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಮಂಡ್ಯ, ರಾಮನಗರ, ಶಿವಮೊಗ್ಗ ಭಾರೀ ಮಳೆಯ ಮುನ್ಸೂಚನೆ ಇದೆ. ಆಲಿಕಲ್ಲು ಮಳೆ ಆಗುವ ಸಾಧ್ಯತೆ ಇದೆ. ಇನ್ನು ಯೆಲ್ಲೋ ಅಲರ್ಟ್ ಎಲ್ಲೆಲ್ಲಿ ಅಂತ ಹೇಳಿದ್ರೆ ಚಿಕ್ಕಮಗಳೂರು, ಮೈಸೂರು, ಕೊಡಗು, ಹಾಸನದಲ್ಲಿ ಸಾಧಾರಣ ಪ್ರಮಾಣದ ಒಂದು ಮಳೆ ಆಗ್ಬೋದು. ಗುಡುಗು, ಆಲಿಕಲ್ಲು ಮಳೆ, ಬಿರುಗಾಳಿ ಸಾಧ್ಯತೆ. ಒಟ್ಟಿನಲ್ಲಿ ಮಳೆ ಬರುತ್ತೆ ಅಂತ ಕೇಳಿದ ತಕ್ಷಣ ನಾವು ಛತ್ರಿ ಹಿಡ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಬಂದಿರುವಾಗ ಈಗ ಬೆಂಗಳೂರಿನಲ್ಲೂ ಕೂಡ ನಿನ್ನೆ ಆದಂಥ ಮಳೆ ಬಹಳ ನಷ್ಟವನ್ನು, ಪ್ರಾಣ ನಷ್ಟ ಆಗಿದೆ. ಜನಜೀವನ ಆರಾಮಾಗಿಲ್ಲ. ಸಂಚಾರದಲ್ಲಿ ಅಷ್ಟೇ ಅಲ್ಲ, ಅದು ಅವರ ಕೆಲಸದ ಮೇಲೆ, ಮನಸ್ಥಿತಿಯ ಮೇಲೆ, ಕುಟುಂಬದ ಮೇಲೆ, ಅವರ ಕರಿಯರ್ ಮೇಲೆ ಕೂಡ ಪರಿಣಾಮ ಬೀರ್ತಾ ಇರುತ್ತೆ. ಹಾಗಾಗಿ ನಮ್ಮ ಅಧಿಕಾರಿಗಳು ಸ್ವಲ್ಪ ಅಲರ್ಟ್ ಆಗಿರಬೇಕು. ಯಾರ್ದೋ ಮನೆಯಲ್ಲಿ ಮೃತರಾಗಿದ್ದಾರೆ ಅನ್ನುವ ಉಡಾಫೆಯಿಂದ, ಬೇಜವಾಬ್ದಾರಿಯಿಂದ ವರ್ತಿಸಬಾರ್ದು ಅನ್ನೋದು ಭಾಳ ಕೈ ಮುಗಿದು ಕೇಳ್ಕೊಳ್ತೀವಿ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಕಡಿಮೆ ಅಂತ. ಅಂಥ ಒಂದು ಕೈ ಮುಗಿದು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಸಿ ದ ಸಿಚುವೇಶನ್ ಹೆಂಗಿರುತ್ತೆ, ನಿಮ್ಮ ಮನೆಗಳಿಗೆ ಹೀಗಾದರೆ ಹೆಂಗೆ ಆಗ್ಬೋದು ಈ ರೀತಿಯಾದಂಥ ವಾತಾವರಣ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಈ ಸುದ್ದಿ ಹೇಳ್ತಾ ಇದ್ವಿ. ಫೈನ್, ಈಗ ಎಲ್ಲ ಇಡೀ ರಾಜ್ಯವೇ ಒಂದಿಷ್ಟು ಜಾಗೃತಿಯಲ್ಲಿ ಇದ್ದರೆ ಒಳ್ಳೆಯದು. ಮಳೆ ಅಂತ ಬಂದಾಗ ಅಥವಾ ಅತಿವೃಷ್ಟಿ, ಅನಾವೃಷ್ಟಿ ಎಲ್ಲ ನಾವು ಅದಕ್ಕೆ ಹೊಂದಿಕೊಂಡು ಹೋಗಲೇಬೇಕಲ್ವೇ. ಹಾಗಾಗಿ ಆ ಒಂದು ಜಾಗ್ರತೆಯಿಂದ ಇರಿ ಅಂಥೇಳಿ ನಾವು ನಿಮಗೆ ಆ ಸುದ್ದಿಯನ್ನು ಕೊಡ್ತಾ ಇದ್ದೀವಿ.